ನಮ್ಗೆ ಅಭಿನಂದನೆಗಳು ತಮಗೆ ತಮ್ಮ ಟೀಮ್ಗೆ ಹೇಗಾಗಿದೆ ವಿಷಯ ಎಲ್ಲ. ನಾನು ನಾಡಿನ ಸಮಸ್ತ ಜನರಿಗೆ, ಮೈಸೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಏನು ಹೆಸರುವಾಸಿಗಿದೆಯೋ ಆ ಸಾಂಸ್ಕೃತಿಕ ನಡೆಗೆ, ಅವರ ನುಡಿಗೆ ಗೌರವ ಬರೋ ರೀತಿಯಲ್ಲಿ ಈ ಸಾರಿಯ ದಸರಾವನ್ನು ಜನರ ದಸರಾವನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಜನರ ಸಹಭಾಗಿತ್ವದಿಂದ ಎಲ್ಲ ಜನರು ಈ ದಸರಾದಲ್ಲಿ ತನ್ಮಯತೆಯಿಂದ ಇನ್ವಾಲ್ವ್ ಆಗಿ ಖುಷಿ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದ್ದಾವೆ. ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಉದ್ಘಾಟನೆ ಮಾಡಿದಂಥ ಬಾನು ಮುಸ್ತಾಕ್ ಅವರು ಒಬ್ಬ ಮಹಿಳೆ. ಅದೇ ರೀತಿಯಲ್ಲಿ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದಂಥ ವಿಕಲಚೇತನರು ಅವರು ಮಹಿಳೆಯಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಮಹಿಳಾ ಪ್ರಾಮುಖ್ಯತೆಗೆ ಒತ್ತು ಕೊಟ್ಟಂತೆ ಕಾಕತಾಳೀಯವಾಗಿ ಆಗಿರ್ತಕ್ಕಂಥದ್ದು ಸರ್ಕಾರದ ಹೆಮ್ಮೆಯ ಸಂಗತಿ ಮತ್ತು ಜನರು ಕೂಡ ಸಂತೋಷಪಟ್ಟಿದ್ದಾರೆ. ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಆದ್ರೂ ಸಂವೈಧಾನಿಕವಾಗಿ ಸರ್ಕಾರದ ನಡೆ ಆ ದಿಕ್ಕಿನಲ್ಲೇ ಆಗಿದೆ. ಅದಕ್ಕೆ ಎಲ್ಲರ ಸಹಕಾರ ಇದೆ. 1,000 ಟನ್ನು ಕಸ ಕಲೆಕ್ಟ್ ಆಗಿದೆ ಈ 11 ದಿನಗಳ ದಸರಿನಲ್ಲಿ. ನಮ್ಮ ಪೌರ ಕಾರ್ಮಿಕರು ಒಂದು ಸ್ವಚ್ಛತೆ ಕಾಪಾಡುವಲ್ಲಿ ಅವರು ನಗರದ ಗರಿಮೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಜಿಲ್ಲಾಡಳಿತ ಯಶಸ್ವಿಯಾಗಿ ಈ ದಸರಾವನ್ನು ತಮ್ಮ ಮನೆಯ ಕೆಲಸ ಅಂತ ಹೇಳಿ ಸಾಂಸ್ಕೃತಿಕ ಜೀವನವನ್ನು, ಸೌಹಾರ್ದತೆಯನ್ನು, ಶಾಂತಿಯನ್ನು, ಸಹಬಾಳ್ವೆಯನ್ನು ಮತ್ತು ಸಮುದಾಯಗಳ ಒಗ್ಗೂಡಿಕೆಯನ್ನು ಈ ದಸರಾ ಆಚರಣೆ ಮೂಲಕ ತೋರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮತ್ತು ರಾಜಕೀಯ, ಜಾತಿ, ಧರ್ಮ ಎಲ್ಲವನ್ನ ಮೀರಿದಂಥ ದಸರಾ ಆಚರಣೆ ಇದು. ಎಲ್ಲವನ್ನ ಮೀರಿದಂಥ ದಸರಾ ಆಚರಣೆ ಇದಾಗಿದೆ. ಮತ್ತು ಇದಕ್ಕೆ ನಮ್ಮ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಎಲ್ಲ ಜನಸಮುದಾಯಗಳ ಜೊತೆಗೆ ಪತ್ರಿಕಾ ಮಾಧ್ಯಮಗಳಿಗೂ ಕೂಡ ಮರೆಯುವಂಥದ್ದಲ್ಲ. ಹೀಗಾಗಿ ಎಲ್ಲರೂ ಸೇರಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಇರ್ತಕ್ಕಂಥ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದೀವಿ ಈ ದಸರಾ ಆಚರಣೆ ಮೂಲಕ. ಇಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಜಾನಪದ ಸಾಹಿತ್ಯ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಕುವೆಂಪುರವರ 100 ವರ್ಷಗಳ ಜೈ ಭಾರತ ಜನೆ ತನುಜಾತೆಯನ್ನು ಏಕಕಾಲದಲ್ಲಿ 25-30 ಸಾವಿರ ಜನ ಪಠನೆ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಭಾರತೀಯರಾದ ನಾವು, ಕರ್ನಾಟಕ ಭಾರತದ ಹಿರಿಯ ಮಗಳು. ತನುಜಾತೆ ಅಂದರೆ ಹಿರಿಯ ಮಗಳು. ಆ ಒಂದು ಸಂದೇಶವನ್ನು ಮಾಡೋದ್ರ ಮುಖಾಂತರ ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸುವ ಸಂದೇಶವನ್ನು ಕಳಿಸಿದ್ದೀವಿ. ಫೆಡರಲ್ ಸ್ಟ್ರಕ್ಚರ್, ಟು ಸ್ಟ್ರೆಂಗ್ದನ್ ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಕಂಟ್ರಿ, ಅದನ್ನು ಮಾಡಿದ್ದೀವಿ. ಮತ್ತು ವೈಧಾನಿಕವಾಗಿ ನಡೆದಿವೆ. ಮುಖ್ಯಮಂತ್ರಿಗಳು ದಸರಾ ವಿಜೃಂಭಣೆ ಆಚರಣೆಗೆ ಬೇಕಾದಂಥ ಎಲ್ಲ ಹಣಕಾಸಿನ ನೆರವನ್ನು ಕೊಟ್ಟಿದ್ದರು. ಮುಕ್ತವಾಗಿ ನನಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಎಂದು ಅವರು ಯಾರೂ ಇಂಟರ್ಫಿಯರ್ ಆಗಿಲ್ಲ. ಅವರು ನನಗೆ ಮುಕ್ತ ಅವಕಾಶ ಕೊಟ್ಟಿದ್ದರು. ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಕಾರ್ಯಕ್ರಮಗಳನ್ನು ಕೂತು ಚರ್ಚೆ ಮಾಡಿ ನಿರ್ದೇಶನಗಳನ್ನು ಮತ್ತು ನಮ್ಮದೇ ಆದಂಥ ಕಾರ್ಯ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿ, ಯೋಜನೆ ಮಾಡಿ ಜನರಿಗೆ ಅನಾನುಕೂಲ ಆಗೋ ರೀತಿ ಮಾಡಿದ್ದೀವಿ. ಮತ್ತು ಈ ಸಾರಿ ದಸರಾ ಬೆಂಜು ಸವಾರಿ ತುಂಬ ಅಚ್ಚುಕಟ್ಟಾಗೈತೆ. ನಮ್ಮ ವಿವಿಧ ಸಮಿತಿಗಳ ಸದಸ್ಯರು, ಅಧ್ಯಕ್ಷರು ಅವರು ಉತ್ಸಾಹದಿಂದ ಓಡಾಡ್ತಾಯಿದ್ರು. ಅವ್ರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಒಂದು ಕಡೆ ಕೂತು ದಸರಾವನ್ನು ವೀಕ್ಷಣೆ ಮಾಡಿದರು. ಆ ಯಶಸ್ವಿಯಲ್ಲಿ ಅವರೂ ಕಾರಣಕರ್ತರಾಗಿದ್ದಾರೆ. ಮತ್ತು ಮಾಧ್ಯಮದ ಸ್ನೇಹಿತರು ನೀವುಗಳು ನಿಮ್ಮ ಸಲಹೆಯನ್ನು ಪಡೆದು ಒಂದು ರಿಹರ್ಸಲ್ ಮಾಡಿ ಜಂಬೂ ಸವಾರಿ ಪೂಜೆ ಸಂದರ್ಭದಲ್ಲಿ ಛಾಯಾಗ್ರಾಹಕರು ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿ ಸೆರೆ ಹಿಡಿದಿದೆ. ಈ ಸಾರಿ ನಿರ್ದಿಷ್ಟವಾದಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ನಿಮ್ಮ ಸಲಹೆ ಮೇರೆಗೆ ನೀವು ಕೂಡ ಕಾರಣೀಭೂತರಾಗಿದೆ. ಶಿಸ್ತುಬದ್ಧವಾದಂಥ ದಸರೆ ನಡೆಯೋದಕ್ಕೆ, ಯಶಸ್ವಿಯಾಗಲಿಕ್ಕೆ ನಿಮ್ಮ ಕೊಡುಗೆಯೂ ಕೂಡ ಅಪಾರ ಇದೆ. ಅದಕ್ಕೆ ನಿಮ್ಗಳಿಗೂ ಧನ್ಯವಾದ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಅಂದರೆ ಬೀದಿ ಬದಿ ವ್ಯಾಪಾರಿಗಳು, ಕಡಲೆಕಾಯಿ ಮಾರೋರು, ಸೌತೆಕಾಯಿ ಮಾರೋರು, ಈ ಹೋಟೆಲ್ ಆಹಾರ ಮೇಳ ಎಲ್ಲಿ ನೋಡಿದ್ರು ಗಿಜಿ ಅಂತ ತುಂಬಿ ತುಳುಕಾಡ್ತಾ ಇದೆ. ಟೂರಿಸಮನ್ನು ಹೆಚ್ಚು ಪ್ರೋತ್ಸಾಹ ಮಾಡೋ ಥರ ಇದೆ. ಟೂರಿಸಮ್ ಜೊತೆಗೆ ನಮ್ಮ ಸಾಂಸ್ಕೃತಿಕ ಬದುಕಿದೆಯಲ್ಲ, ಭಾರತೀಯರಾದ ನಾವು ಅಂತಕ್ಕಂಥ ಸಂವಿಧಾನದ ಪೀಠಿಕೆಯ ಮೊದಲನೇ ವಾಕ್ಯ ಅದನ್ನು ಸಾರಿ ಹೇಳಿದೆ ಈ ದಸರಾ. ಅದರಿಂದ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ
ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಮಾಧ್ಯಮದ ಸ್ನೇಹಿತರಿಗೆ, ಪೌರ ಕಾರ್ಮಿಕರಿಗೆ ಮತ್ತು ಸಮಸ್ತ ನಾಡಿನ ಜನರಿಗೆ, ಮೈಸೂರಿನ ನಾಗರಿಕರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರ ಸಹಕಾರ ಈ ದಸರಾ ಜನರ ದಸರಾವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಎಲ್ಲರಿಗೂ ಅಭಿನಂದನೆಗಳು. ಏನು ಚಾಲೆಂಜಿಂಗ್ ಆಗಿತ್ತು ಈ ದಸರಾದಲ್ಲಿ 2025ರಲ್ಲಿ ಉದ್ಘಾಟಕರ ಆಯ್ಕೆ ಮಾಡಿದ್ವಿ, ಅದಾದ ನಂತರ ಏನು ಚಾಲೆಂಜಿಂಗ್ ಆಗಿತ್ತು? ನನಗೆ ಗೊತ್ತಾದಂಗೆ ಚಾಲೆಂಜ್ ಅನ್ನೋದು ಏನೂ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಪರ್ಸನಲ್ ಅಜೆಂಡಾ ಇರಲಿಲ್ಲ, ಪೊಲಿಟಿಕಲ್ ಪ್ರೋಗ್ರಾಮ್ ಐಡಿಯಾಲಜಿ ಇರಲಿಲ್ಲ. ನಾವು ದಸರಾವನ್ನು ಒಂದು ಸಾಂಸ್ಕೃತಿಕ ನಾಡ ಹಬ್ಬವಾಗಿ, ದೇಶದ ಐಕ್ಯತೆಯ ಸಂದೇಶವಾಗಿ ಮತ್ತು ನಮ್ಮ ಸಾಂಸ್ಕೃತಿಕ ಬದುಕು, ನಮ್ಮ ಆಚಾರ ವಿಚಾರ, ನಡೆ ನುಡಿ, ಜೀವನ, ಕಲೆ, ಸಾಹಿತ್ಯ ಇವೆಲ್ಲವನ್ನ ಅಭಿವ್ಯಕ್ತಿಗೊಳಿಸ್ತಕ್ಕಂಥದ್ದು ಉದ್ದೇಶ ಇರೋದ್ರಿಂದ, ಪರ್ಸನಲ್ ಅಜೆಂಡಾ ಇಲ್ಲದೆ, ಪೊಲಿಟಿಕಲ್ ಪ್ರೋಗ್ರಾಮ್ ಇಲ್ಲದೆ ಇರೋದ್ರಿಂದ ಚಾಲೆಂಜ್ ಅಂತ ಕಾಣ್ತಾ ಇರಲಿಲ್ಲ. ನಮ್ಮ ನಡೆ ಸಂವಿಧಾನವಾಗಿ ಪ್ರಜಾಸತ್ತಾತ್ಮಕ ಚೌಕಟ್ಟಿನ ಒಳಗೆ ಇತ್ತು, ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದ್ದರಿಂದ ಚಾಲೆಂಜ್ ಅಂತ ಏನೂ ಕಾಣಲಿಲ್ಲ. ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಗೊಂದಲಗಳು, ಎಲ್ಲರಿಗೂ ಮನವರಿಕೆ ಆಯಿತು. ಎಲ್ಲರಲ್ಲೂ ನಾನು ಅಪೀಲ್ ಮಾಡಿದ್ನಲ್ಲ, ಇದೆಲ್ಲ ಬನ್ನಿ ಎಲ್ಲರೂ ಭಾಗವಹಿಸಿ ಮಾತಾಡಿ, ಎಲ್ಲರೂ ಸಹಕಾರ ಮಾಡಿದ್ದಾರೆ.